ಈಗ ನಾವು ನೋಡ್ಬೋದು ಒಂಥರ ಬ್ರೆಡ್ ಕ್ರಮ್ಸ್ ತರ ಆಗಿದೆ. ಈ ತರ ನಾವು ಹಿಟ್ಟನ್ನ ಕಲ್ಸ್ಕೋಬೇಕು. ಸೊ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್. ಸೊ ನಮ್ಮಲ್ಲಿ ಓವೆನ್ ರೋಸ್ಟೆಡ್ ಮಖಾನನು ಸಿಗುತ್ತೆ, ಅದು ನಾನ್ ಫ್ರೈಡ್. ಮೃದುವಾಗಿ, ಕ್ರಿಸ್ಪಿಯಾಗಿ, ರುಚಿಯಾಗಿ, ಹಬ್ಬಕ್ಕೆ ಹೇಳಿ ಮಾಡಿಸಂತ ಒಂದು ತಿಂಡಿ ಇದು. ನಮಸ್ಕಾರ ವಿಷ್ಣುಪ್ರಭುಗಳಿಗೆ. ಅಮ್ಮ ನಮಸ್ಕಾರ. ನಮ್ಮೊಟ್ಟಿಗೆ ಅನ್ನಪೂರ್ಣ ಕಾರ್ತಿಕ್. ಇಲ್ಲಿ ನಾವು ಯಾಕೆ ಬಂದೀವಿ? ಮನೆ ರಸದ ಊಟ. ನಿಮ್ಮ ಮನೆಯ ಊಟ ರಸೂಟ ಆಗ್ಬೇಕಂದ್ರೆ ಅದ್ಭುತವಾದ ರುಚಿಗಳು ಹುಡ್ಕೊಂಡು ಹೋಗ್ತೀವ. ಸೊ ಇವತ್ತು ಇಲ್ಲಿ ಬಂದ್ಬಿಟ್ಟಿದ್ವಿ. ಯಾಕಂದ್ರೆ ಅಯ್ಯರ್ ಶೈಲಿಯಲ್ಲಿ ಇವರು ಪುಡಿಗಳು, ಆಮೇಲೆ ಈ ಗೋಕುಲಾಷ್ಟಮಿಗೆ ರಿಬ್ಬನ್ ಪಕೋಡ ಮಾಡ್ತೀನಿ ಅಂದ್ಬಿಟ್ರು. ಅದಕ್ಕೆ ಬಂದಿದ್ವಿ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ನೀವು ಈ ಒಂದು ಕಾನ್ಸೆಪ್ಟ್ ಯಾಕೆ ಬಂತ ಹೇಳಿ. ಆಕ್ಚುಲಿ ಸರ್, ನನಗೆ ಚಿಕ್ಕ ವಯಸ್ಸಿಂದ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ಕುಕ್ಕಿಂಗ್ ಅಲ್ಲಿ ಏನಾದ್ರೂ ಮಾಡ್ಬೇಕು ಅಂತ ತುಂಬಾ ವರ್ಷಗಳಿಂದ ಐಡಿಯಾ ಇತ್ತು. ಸೊ ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಶ್ರೀ ಹೋಮ್ ಫುಡ್ಸ್ ಅಂತ ಒಂದು ವೆಂಚರ್ ಸ್ಟಾರ್ಟ್ ಮಾಡಿರೋದು. ಶ್ರೀ ಹೋಮ್ ಫುಡ್ಸ್. ಇವಾಗ ಹಬ್ಬಗಳು ಬಂತು ಶುರು ಇನ್ಮೇಲೆ. ಹೌದು ಸರ್. ಸೊ ಗೋಕುಲಾಷ್ಟಮಿಗೆ ಇವತ್ತು ನಮಗೇನ್ ತೋರಿಸ್ತೀನಿ? ಫಸ್ಟ್ ರಿಬನ್ ಪಕೋಡ ತೋರಿಸ್ತೀರಾ? ಆಮೇಲೆ ನೋಡ್ತಾ ಇರಿ ಮುಂದೆ ಹೆಂಗೆ ಪುಡಿಗಳು ಅದು ನೋಡ್ತಾ ಇರೋಣ. ಶೋರ್ ಸರ್. ಸೊ ಇದು ಅಯ್ಯರ್ ಶೈಲಿಯ ರಿಬ್ಬನ್ ಪಕೋಡ. ಗೋಕುಲಾಷ್ಟಮಿಗೆ ಬನ್ನಿ. ಸೊ ಗೋಕುಲಾಷ್ಟಮಿ ರಿಬ್ಬನ್ ಪಕೋಡ ಎಷ್ಟು ಅಳತೆಗೆ ಮಾಡ್ತಿದ್ರಿ ಇವತ್ತು? ನಾನು ಟೋಟಲ್ ಆಗಿ ಒಂದು 3 ಕಪ್ ಆಗೋಷ್ಟು ತಗೊಂಡಿದ್ದೀನಿ ಹಿಟ್ಟು. ಏನೇನು ಹಿಟ್ಟಿದೆ ಇಲ್ಲಿ? ಇದರಲ್ಲಿ ಅಕ್ಕಿ ಹಿಟ್ಟು ಇದೆ. ನಾನು ಇದು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ 3/4 ಕಪ್ಪಿನಾಗೋಷ್ಟು ಕಡಲೆ ಹಿಟ್ಟು ಇದೆ ಇದು. ಮತ್ತೆ ಇದು 1/4 ಕಪ್ ಆಗೋಷ್ಟು ಹುರಿ ಕಡಲೆ ಹಿಟ್ಟು. ಈ ಹುರಿ ಕಡಲೆಯನ್ನ ಸುಮ್ನೆ ಮಿಕ್ಸಿಗೆ ಹಾಕಿ ರುಬ್ಬಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್, 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್. ನಾವು ಇಲ್ಲಿ ಬಳಸೋದು ಕಾಶ್ಮೀರಿ ಚಿಲ್ಲಿ ಪೌಡರ್. ಕಾಶ್ಮೀರಿ. ಇದರಿಂದ ಒಳ್ಳೆ ಕಲರ್ ಬರುತ್ತೆ. ಆಮೇಲೆ ಖಾರನೂ ಜಾಸ್ತಿ ಇರೋದಿಲ್ಲ. ಆಮೇಲೆ ಉಪ್ಪು ಹಾಕಿದೀನಿ. ಉಪ್ಪು ಒಂದು 1.5 ಟೀ ಸ್ಪೂನ್. 1.5 ಟೀ ಸ್ಪೂನ್ ಉಪ್ಪು. ನೀರು ನನ್ ಹಿಟ್ಟಿಗೆ 1/4 ಕಪ್ ಆಗೋಷ್ಟು ಬೇಕಾಗತ್ತೆ. ಬಟ್ ಅದು ಹಿಟ್ಟಿನ ಮೇಲೆ ಡಿಪೆಂಡ್ ಆಗೋದು, ಅಕ್ಕಿ ಮೇಲೆ ಡಿಪೆಂಡ್ ಆಗೋದು. ಯಾಕಂದ್ರೆ ಒಂದೊಂದು ಇಷ್ಟು ಜಾಸ್ತಿ ತೊಳುತ್ತೆ, ಒಂದಿಟ್ಟು ಕಡಿಮೆ ತೊಳುತ್ತೆ. ಸೊ ನಾವು ಆ ಹಿಟ್ಟಿನ ಅಂಶನ ನೋಡ್ಬಿಟ್ಟು ನೀರ್ ಹಾಕೋಬೇಕಾಗಿದೆ. ಸೊ ನಾನು ಈಗ 1/4 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಸೊ ನಾನು ಹೇಳಿದ್ದು ಅಳತೆ ಎಲ್ಲವುದು ಈ ಮೆಷರಿಂಗ್ ಕಪ್ ನಲ್ಲಿ ನಾನು ಹೇಳಿದ್ದು. ಈಗ ನಾನು ಈ ಹಿಟ್ಟಿನ ಜೊತೆ ಫಸ್ಟ್ ಈ ಬೆಣ್ಣೆಯನ್ನ ಕಲಿಸ್ಬೇಕಾಗತ್ತೆ. ಚೆನ್ನಾಗಿ ನಾವು ಒಂದು ಕಲಿಸ್ಬಿಟ್ಟು ಅದು ಇದಕ್ಕೆ ಶಾರ್ಟ್ ಕ್ರಸ್ಟಿಂಗ್ ಅಂತ ಹೇಳ್ತಾರೆ. ಇದರಿಂದ ತುಂಬಾ ಗರಿಯಾಗಿ ಬರುತ್ತೆ. ಸೊ ನಾನು ಇದನ್ನ ಫಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ತರ ಮಿಕ್ಸ್ ಮಾಡಿದ್ಮೇಲೆ ಅದು ಒಂಥರ ಬ್ರೆಡ್ ಕ್ರಮ್ಸ್ ಟೆಕ್ಸ್ಚರ್ಗೆ ಬರುತ್ತೆ. ಅದು ತುಂಬಾ ಮುಖ್ಯ ಸ್ನಾಕ್ಸ್ ಮಾಡುವಾಗ. ಈಗ ನಾವು ನೋಡ್ಬೋದು ಒಂಥರ ಬ್ರೆಡ್ ಕ್ರಮ್ಸ್ ತರ ಆಗಿದೆ. ಈಗ ನಾನು ನೀರ್ ಹಾಕ್ತೀನಿ. ಬಟ್ ನಾನು ಇದನ್ನು ಒಟ್ಟಿಗೆ ಹಾಕಲ್ಲ. ಮೋಸ್ಟ್ಲಿ 1 ಕಪ್ ಆಗೋಷ್ಟು ಫಸ್ಟ್ ಹಾಕ್ತೀನಿ, ಕಲ್ಸ್ಬಿಟ್ಟು ಆಮೇಲೆ ಹಾಕ್ತಾ ಹೋಗ್ತೀನಿ. ಒಟ್ಟಿಗೆ ಹಾಕ್ಬಾರ್ದು. ಮೋಸ್ಟ್ಲಿ ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಆ ತರ ಬರ್ಬೇಕು ಇದು. ಈ ತರ ನಾವು ಹಿಟ್ಟನ್ನ ಕಲ್ಸ್ಕೋಬೇಕು. ತುಂಬಾ ಗಟ್ಟಿಯಾಗ್ಲೂ ಇರಬಾರ್ದು, ತುಂಬಾ ತೆಳ್ಳಗೆ ಇರಬಾರ್ದು. ಯಾಕೆಂದ್ರೆ ಗಟ್ಟಿ ಇದ್ರೆ ನಾವು ಇದ್ರಲ್ಲಿ ಹಾಕಿ ನಮ್ಗೆ ಮಾಡಕ್ಕಾಗಲ್ಲ. ತುಂಬಾ ತೆಳ್ಳಗಿದ್ರೆ ಅದು ಒಂಥರ ಜಾಸ್ತಿ ಆಯಿಲ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಈ ತರ ಒಂದು ಹದ ಇದ್ರೆ ಒಳ್ಳೇದು. ಈಗ ನಾನು ಈ ಹಿಟ್ಟನ್ನ ಈ ಪ್ರೆಸ್ಗೆ ಹಾಕ್ತೀನಿ. ಇದರಲ್ಲಿ 3/4 ನಾವು ತುಂಬಬೇಕು. ಆವಾಗಲೇ ನಾವು
ಮಾಡೋಕ್ಕಾಗುತ್ತೆ. ಈಗ ಇನ್ನೊಂದು ಟಿಪ್ಸ್ ಏನಂತಂದ್ರೆ, ಈ ಎಣ್ಣೆ ತುಂಬ ಬಿಸಿಯಾಗ್ಲೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಒಂದು ಮೀಡಿಯಂ ಟೆಂಪ್ರೇಚರನ್ನು ನಾವು ಮೇಂಟೈನ್ ಮಾಡಬೇಕು. ಆವಾಗಲೇ ಗರಿ ಗರಿಯಾಗಿ ಬರುತ್ತೆ, ಆಮೇಲೆ ಒಳಗಡೆನೂ ಅದು ಬೆಂದಿರುತ್ತೆ. ಸೊ ನಾನು ಇವಾಗ ಮಾಡ್ತಾ ಇದ್ದೀನಿ. ಇಷ್ಟೇ, ಅದು ಈಸಿಯಾಗಿ ಬಂದ್ಬಿಡ್ತು. ಹೌದು, ಕರೆಕ್ಟಾ? ಅದಕ್ಕೆ ಆ ಹಿಟ್ಟಿನ ಹದ ತುಂಬಾ ಮುಖ್ಯ. ಅದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು, ಕರೆಕ್ಟ್ ಮೀಡಿಯಂ ಹದದಲ್ಲಿ ಇರಬೇಕು. ಆಮೇಲೆ ಇನ್ನೊಂದು ಟಿಪ್ಸ್ ಏನಂತಂದ್ರೆ, ಕೆಲವರು ಆ ಹಿಟ್ಟು ಕಲಸುವಾಗ ಈ ಬಿಸಿ ಮಾಡಿರುವ ಎಣ್ಣೆನೆ ಹಾಕ್ತಾರೆ. ಅದನ್ನು ನಾವು ಬಳಸ್ಬೋದು, ಬಟ್ ಅದು ಏನಂತಂದ್ರೆ, ಅದು ಹಾಕಿದಾಗ ಅದ್ರದ್ದು ಶೆಲ್ಫ್ ಲೈಫ್ ಜಾಸ್ತಿ ನಮಗೆ ಇರಲ್ಲ. ಅದು ಒಂದು ವಾರ ಆದ್ಮೇಲೆ ಏನೋ ಒಂಥರ ಹಳೆಯ ಆಯಿಲ್ ತರ ಒಂದು ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರನೇ ನಾವು ಬೆಣ್ಣೆ ಬಳಸೋದು. ಬಟ್ ಆ ಬೆಣ್ಣೆನೂ ನಾವು ಜಾಸ್ತಿ ಬಳಸಬಾರದು, ಯಾಕೆಂದ್ರೆ ಜಾಸ್ತಿ ಬಳಸುವಾಗ ಅದು ಒಂಥರ ಶೇಪ್ ಇರಲ್ಲ, ಶೇಪ್ ಹೋಲ್ಡ್ ಮಾಡಲ್ಲ. ಸೊ ಇವಾಗ ಓಹೋ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್. ಇನ್ನೊಂದು ಏನಂತಂದ್ರೆ, ಸಾಮಾನ್ಯವಾಗಿ ಈ ಮೋಸ್ಟ್ ಆಫ್ ದ ಸ್ನ್ಯಾಕ್ಸ್ಗೆ ಅವರು ಅಕ್ಕಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಮಾತ್ರ ಬಳಸೋದು. ಬಟ್ ಆ ಹುರಿ ಕಡಲೆ ಬಳಸೋದ್ರಿಂದ ತುಂಬಾ ಗರಿ ಗರಿ ಬರುತ್ತೆ, ಗಟ್ಟಿಯಾಗಿರೋದಿಲ್ಲ. ನಾವು ಬರೀ ಕಡಲೆ ಹಿಟ್ಟು ಉಪಯೋಗ ಮಾಡಿದ್ರೆ ಅದು ಒಂಥರ ಒಂದು 4 ದಿವಸ ಆದ್ಮೇಲೆ ನಮ್ಗೆ ಕಚ್ಚಕ್ಕಾಗಲ್ಲ, ಒಂಥರ ಗಟ್ಟಿ ಆಗುತ್ತೆ. ಸೊ ಆ ಹುರಿ ಕಡಲೆ ಹಿಟ್ಟು ನಾವು ಕರೆಕ್ಟ್ ಅಳತೆಯಲ್ಲಿ ಹಾಕ್ಬೇಕು. ಜಾಸ್ತಿ ಆಗ್ಬಿಟ್ರೆ ಅದು ಆಯಿಲ್ ಜಾಸ್ತಿ ಅಬ್ಸಾರ್ಬ್ ಮಾಡುತ್ತೆ. ಇದೇ ಕಲರೇ ಬರುತ್ತೆ, ಆರೆಂಜ್ ಕಲರ್. ಹೌದು, ನಾವು ಕಾಶ್ಮೀರಿ ಚಿಲ್ಲಿ ಉಪಯೋಗ ಮಾಡೋದ್ರಿಂದ ಈ ಬ್ರೈಟ್ ಕಲರ್ ಬರುತ್ತೆ ನಮ್ಗೆ. ಅದು ಹೇಳ್ತಾರಲ್ಲ, ಊಟವನ್ನು ನಾವು ಫಸ್ಟ್ ವಿ ಈಟ್ ವಿತ್ ಅವರ್ ಐಸ್ ಅಂತ. ಅದು ಕಾಣ್ಸಕ್ ಒಂಥರ ಅಪೀಲಿಂಗ್ ಆಗಿ ಇರ್ಬೇಕು, ಆವಾಗ್ಲೇ ನಮ್ಗೆ ತಿನ್ಬೇಕು ಅಂತ ಒಂದು ಇದು ಬರುತ್ತೆ, ಆಸೆ. ಸೊ ಹಂಗಾಗಿ ನಾವು ಮೋಸ್ಟ್ ಆಫ್ ಅವರ್ ಸ್ನ್ಯಾಕ್ಸ್ ಆಗಲಿ, ಮಖಾನ ಆಗಲಿ, ಯಾವುದೇ ಆಗಲಿ ನಾವು ಉಪಯೋಗಿಸೋದು ಕಾಶ್ಮೀರಿ ಚಿಲ್ಲಿ. ಅದರಿಂದ ನಮಗೆ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ, ಆಮೇಲೆ ಖಾರಾನೂ ಇರುವುದಿಲ್ಲ, ಕಲರ್ನು ಸಿಗುತ್ತೆ. ಸೊ ನಮ್ಮಲ್ಲಿ ಓವೆನ್ ರೋಸ್ಟೆಡ್ ಮಖಾನೂ ಸಿಗುತ್ತೆ, ಅದು ನಾನ್ ಫ್ರೈಡ್. ಅಂಡ್ ಅದರಲ್ಲಿ ನಾವು ಒಂದು 7 ಫ್ಲೇವರ್ಸ್ ಇಟ್ಕೊಂಡಿದೀವಿ. ಪ್ಲೇನ್ ಸಿಗುತ್ತೆ, ಆಮೇಲೆ ಸಾಲ್ಟೆಡ್ ಇದೆ, ಮತ್ತೆ ಚಿಲ್ಲಿ ಇದೆ, ಚಿಲ್ಲಿ ಗಾರ್ಲಿಕ್ ಮಾಡ್ತಾ ಇದೀವಿ, ಆಮೇಲೆ ಚಿಲ್ಲಿ ಚಟ್ಪಟ, ಪೆರಿ ಪೆರಿ, ಆಮೇಲೆ ಕ್ರೀಮ್ ಅಂಡ್ ಆನಿಯನ್. ಇಷ್ಟು ಫ್ಲೇವರ್ಸ್ ನಮ್ಮಲ್ಲಿ ಸಿಗುತ್ತೆ. ಮಖಾನ ಅಂದ್ರೆ ಕಾಸ್ಟ್ಲಿ ಅಂತ ಒಂದು ಭಾವನೆ. ಮಾರ್ಕೆಟ್ಗೆ ನಿಮಗೆ ಏನ್ ರೇಟ್ ಡಿಫ್ರೆನ್ಸ್ ಇದೆ ನೀವು ಮನೇಲಿ ಮಾಡಿರೋದು? ನೀವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರೋಸ್ಟೆಡ್ ಮಖಾನ ಆದ್ರೆ, ಅದು ಸಾಲ್ಟೆಡ್ನೇ ಆಗ್ಲಿ, ಅದು ಮೋಸ್ಟ್ಲಿ 75 ಗ್ರಾಮ್ಸ್ಗೆ 300 ರೂಪಾಯಿ ಆಗುತ್ತೆ. ಬಟ್ ನಮ್ಮಲ್ಲಿ ಅಂತಂದ್ರೆ 100 ಗ್ರಾಮ್ಸ್ಗೆ ನಾವು 200 ರೂಪೀಸ್ಗೆ ಕೊಡ್ತಾ ಇದ್ದೀವಿ. ಅದೇ ನಮ್ಮ ಹೋಮ್ ಮೇಡ್. ಹೌದು ಸರ್. ಇವಾಗ ಇದು ಆಗಿದೆ, ನಾವು ನೋಡ್ಬೋದು. ಅದೊಂದು ಸೌಂಡ್, ಸಣ್ಣ ಸೌಂಡ್ ಬರ್ತಾ ಇರ್ತದೆ, ಅದೆಲ್ಲ ಈಗ ಸ್ಟಾಪ್ ಆಗಿದೆ, ಬಬಲ್ಸ್ನು ಕಡಿಮೆ ಆಗಿದೆ. ಸೊ ಇದೇ ಹದ. ಇವಾಗ ನಾವು ಅದನ್ನ ತೆಗಿಬೇಕು. ಇದು ಇವಾಗ ಅಷ್ಟೊಂದು ಬ್ರೈಟ್ ರೆಡ್ ಬಂದಿರಲ್ಲ, ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಕಲರ್ ಬರುತ್ತೆ, ಕ್ರಿಸ್ಪಿಯಾಗಿ ಕಾಣ್ತದೆ ನಮಗೆ. ಹೌದು ಸರ್, ಅದು ಅಳತೆ ತುಂಬಾ ಮುಖ್ಯ ಸರ್. ಯಾವುದೇ ಆಗ್ಲಿ, ಯಾವುದೇ ಅಡಿಗೆ ಆಗ್ಲಿ, ಅಳತೆ ತುಂಬಾ ಮುಖ್ಯ. ಎರಡನೇ ಸಲ ಹಾಕ್ತಿದ್ದೀರಾ? ಇದೆಲ್ಲ ನೀವು ಹಾಕಿರೋ ಹಿಟ್ಟಿದೆಯಲ್ಲ, ಅದು ಮಾಡ್ಕೊಂಡಿರೋ ಹಿಟ್ಟು ಎಷ್ಟು ಗ್ರಾಮ್ಸ್ ಬರುತ್ತೆ ಇದು ರಿಬ್ಬನ್ ಪಕೋಡ? ಇದು ನಮ್ಗೆ ಒಂದು 450 ಇಂದ 500 ಗ್ರಾಮ್ಸ್. ಕೆಜಿ ಬರ್ತದೆ. ಅರ್ಧ ಕೆಜಿ ಬರ್ತದೆ. ಓಕೆ ಓಕೆ, ನೋಡಿ ಈ ತರದ್ದು ಅರ್ಧ ಕೆಜಿ ಆಗುತ್ತೆ. ಹಿಂಗೆ ಮಾಡ್ಬಿಟ್ಟು ನೀವು ಮನೆಯಲ್ಲೇ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೀರಾ? ಹೌದು ಸರ್. ಗೋಕಲಾಸ್ ರಿಬ್ಬನ್ ಪಕೋಡ ಮಾಡಿದ್ರಿ,
ಇದೇ ಒಂದು ಶೈಲಿಯಲ್ಲಿ ಮಾಡಿ ನೀವು ಸಪ್ಲೈ ಮಾಡ್ತೀರಾ? ಹೌದು ಸರ್. ಪಕ್ಕ ನಿಮಗೆ ರಿಬ್ಬನ್ ಅಂದರೆ ಅದು ಹೆಸರು ಯಾಕೆ ಬಂದಿದ್ದು ಗೊತ್ತಾಗುತ್ತೆ. ಆಮೇಲೆ ಕ್ರಿಸ್ಪಿನೆಸ್ ನಮಗೆ ನೋಡಿ ಏನು ಮಾಡಿದೆ ಸುಮ್ಮನೆ ಟಕಾಕ್. ಸೊ ಅನ್ನಪೂರ್ಣ ಅವರ ಶೈಲಿಯ ಅಯ್ಯರ್ ಶೈಲಿಯ ಈ ಒಂದು ಗೋಕುಲಾಷ್ಟಮಿಗೆ ನಾವು ಬಂದಿದ್ದಿಲ್ಲಿ. ಅವರು ಕೇಳಿದ ತಕ್ಷಣ ಮಾಡಿಬಿಟ್ರು. ಅದು ಸುಲಭವಾಗಿ ಮಾಡಿ ತೋರಿಸಿದ್ರು. ರಿಬ್ಬನ್ ಪಕೋಡ ನಾನು ಮಾಡೋದು ನೋಡಿದ್ದು ಫಸ್ಟ್ ಟೈಮು. ಅಲ್ಲಿ ಟೇಸ್ಟ್ ಮಾಡಿದ್ವಿ. ಬಟ್ ಇವತ್ತು ಇಲ್ಲಿ ಹೆಂಗೆ ಮಾಡಿದ್ರೆ ನೋಡೋಣ. ಎಲ್ಲೂ ಶ್ರಮ ವಹಿಸಿ ನೀವು ಅಗಿಬೇಕಾಗಿಲ್ಲ. ಹಿಂಗೆ ಬಿಸ್ಕೆಟ್ ಥರ ಕರಗಿ ಬಾಯಲ್ಲಿ ಮೃದುವಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿ ಹಬ್ಬಕ್ಕೆ ಹೇಳಿ ಮಾಡಿಸಿದಂಥ ಒಂದು ತಿಂಡಿ ಇದು. ಒಂದೊಂದು ಮನೆಯ ಶೈಲಿ ಬೇರೆ ಬೇರೆ ರೀತಿ ಇರ್ತದೆ. ಈ ಶೈಲಿ ಯಾವ ರೀತಿ ಇತ್ತು ನನಗೆ ಹೇಳ್ರಿ, ಕಾಮೆಂಟ್ ಮಾಡಿ. ನಿಮ್ಮನ್ನು ಮಾಡ್ಕೊಂಡ ನಂತರ ಈ ಟೇಸ್ಟು ನಾನು ಹೇಳ್ತಿರೋದು ನಿಮಗೆ ಗೊತ್ತಾದ ಮೇಲೆ ಅದನ್ನು ಕಾಮೆಂಟ್ ಮಾಡಿ. ಪೌಡ್ರ್ ಬಿಸ್ಕೆಟ್ ಥರ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆ. ಏನು ಮಾಡ್ತಾರೆ ನೋಡ್ಬಿಡೋಣ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.